ಹಳೆಬೀಡು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಸರ್ಕಾರಗಳೇ ಸಮಾಜ ನಿರ್ಮಾಣಕ್ಕೆ ಅಡ್ಡಿಯಾಗ್ತಿದ್ದು ರಾಜಕೀಯಕ್ಕಾಗಿ ಜಾತಿಯನ್ನ ಬಳಸಿಕೊಳ್ಳುತ್ತಿವೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಬಸವಣ್ಣನವರ ಅನುಭವ ಮಂಟಪದ ಆದರ್ಶಗಳನ್ನು ಜನಪ್ರತಿನಿಧಿಗಳು ಮರೆತಿದ್ದಾರೆ. ಶಾಲಾ ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ಜಾತಿಯ ವಿಷಬೀಜವನ್ನ ಬಿತ್ತಲಾಗ್ತದೆ. ಈ ಪದ್ಧತಿ ಬದಲಾಗಬೇಕು ಎಂದು ಅವರು ಆಗ್ರಹಿಸಿದರು. ಬಾಲ್ಯದ ಜಾತಿ ಮನಸ್ಥಿತಿ ಮುಂದೆ ದೇಶ ವಿರೋಧಿ ಚಟುವಟಿಕೆಗಳಿಗೆ ಕಾರಣವಾಗಬಹುದು ಎಂದು ಅವರು ಎಚ್ಚರಿಸಿದರು. ಮೇಡಮ್ ಅವರಿಗೆ ಗೊತ್ತಿದೆ ಅನ್ಸುತ್ತೆ, ಸುಮಾರು 40ರಿಂದ 50 ರಜೆಗಳು ಬರೀ ಶರಣರ ಹೆಸರು ಮೇಲೆ, ಸಂತರ ಹೆಸರು ಮೇಲೆ ಇವತ್ತು ಜಯಂತಿ ನಡೀತಾ ಇದೆ. ಆ ಜಯಂತಿ ದಿನ ರಜೆಗಳು ಬರ್ತಾ ಇದೆ, ಜನ ಬರ್ತಾ ಇದೆ. ನಾವು ಯಾವುದೇ ಶರಣರ ಸಂತರ ಜಯಂತಿಗಳನ್ನು ಆಚರಣೆ ಮಾಡಿದ್ರೆ ನೀವತ್ತು ಬರ್ತಿದ್ರಲ್ಲ, ಬೆರಳೆಳಕ್ಕೆ ಎಷ್ಟು ಜನ ಫಂಕ್ಷನ್ ನಡೀತಾ ಇದೆ ಅಂತ ಬಂದಿರ್ತೀರ ವಿನಃ ಬಸವಣ್ಣವ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು ಅನ್ನುವಂಥವ್ರು ಬಹಳ ಕಮ್ಮಿ ಬರ್ತೀವಿ. ಅಂದ್ರೆ ಶರಣರ ಬಗ್ಗೆ ಎಂತೆಂತ ಮಹಾತ್ಮರಾಗ್ಬೋದು ಈ ನಾಡಿನಲ್ಲಿ. ಕನಕದಾಸರಿರ್ಬೋದು, ಅದೇ ಲಿಸ್ಟಲ್ಲಿರುವಂತ ಸರ್ವಜ್ಞ ಇರ್ಬೋದು, ಮಹಾತ್ಮರು ಇರ್ಬೋದು, ಎಂತೆಂತ ಶರಣರಾಗ್ಬೋದು. ಅವರ ವಿಚಾರಧಾರೆ ಇವತ್ತು ನಮ್ಮ ಪಾರ್ಲಿಮೆಂಟ್ ಅಲ್ಲಾಗ್ಲಿ ರಾಜ್ಯ ಸರ್ಕಾರದಲ್ಲಾಗ್ಲಿ ನಡೆದಿದ್ದೇ ಆಗಿದ್ರೆ ಇಲ್ಲಿ ಯಾವುದೇ ವ್ಯತ್ಯಾಸಗಳು ಬರ್ತಿರ್ಲಿಲ್ಲ. ಬಸವಣ್ಣವರು ಅವತ್ತಿನ ಕಾಲದಲ್ಲಿ ಹೇಳಿದ್ರು, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ. ಇವತ್ತೇನು ಮಾಡ್ತಾ ಇದೀವಿ? ಪ್ರತಿ ದೇಶಗಳ ಮಧ್ಯದಲ್ಲಿ ಬಾಂಬುಗಳನ್ನು ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿ ಮನೆಗಳಲ್ಲಿ ಇವತ್ತು ಅಜ್ಞಾನ ಬೆಳೀತಾ ಇದೆ. ಇವತ್ತು ಎಲ್ಲಿ ನೋಡಿದರೂ ಕೂಡ ಯಾವತ್ತು ಆತಂಕದಲ್ಲಿ ಜೀವನವನ್ನ ಕಳೀತಾ ಇದ್ದೀವಿ. ಪ್ರತಿ ಹಳ್ಳಿ ಹೋದರೂ ಕೂಡ ಇವತ್ತು ಗಣಪತಿ ಹಬ್ಬ ಮಾಡಿ, ಯಾವುದೇ ಜಯಂತಿ ಮಾಡಿ, ಇವತ್ತು ಜನರಿಗಿಂತ ಪೊಲೀಸ್ನವರೇ ಹೆಚ್ಚಿಗೆ ಇರ್ತಾರೆ. ಯಾಕೆ? ಅವರಿಗೆ ಸೆಕ್ಯೂರಿಟಿ ಕೊಡಬೇಕು. ಯಾಕೆ? ಜನಗಳ ಸಂಘರ್ಷ ಆಗಬಹುದು ಅನ್ನೋ ಕಾರಣಕ್ಕಾಗಿ. ಸಂಘರ್ಷದಿಂದ ಮಾಡುವಂತ ಜಯಂತಿಗಳಲ್ಲ ಇವು, ಸಂಘರ್ಷದಿಂದ ಮಾಡುವಂತ ಕಾರ್ಯಕ್ರಮಗಳು ಅಲ್ಲ. ಇಲ್ಲಿ ಏನಿದ್ರು ಕೂಡ ನಾವು ಭಕ್ತರಾಗಿ ಆಚರಣೆ ಮಾಡಬೇಕಾದಂತ ಕಾರ್ಯಕ್ರಮಗಳು ಇವು. ಬಸವಣ್ಣವರ ಎಲ್ಲ ವಿಷಯಗಳನ್ನು ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು. ಅದಕ್ಕೆ 12ನೇ ಶತಮಾನದಿಂದ 21ನೇ ಶತಮಾನದಲ್ಲಿ ನಡೀತಾ ಇರುವಂತ ಬದಲಾವಣೆಗಳು ನಮ್ಗೆ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ 1-2 ನಿಮಿಷ ನಾವು ಹೇಳ್ತೀವಿ. ಯಾಕಂದ್ರೆ ಸರ್ಕಲ್ ಅಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ ಅಂತಂದ್ರೆ 100 ಜನ ಬಂದು ಭಾಗವಹಿಸಲಿಕ್ಕೆ ಶುರು ಮಾಡಿದ್ರು. ಯಾಕೆ? ಧರ್ಮದ ಸಂಘರ್ಷಕ್ಕಿಂತ ಜಾತಿ ಸಂಘರ್ಷಗಳನ್ನ ಮಕ್ಕಳಲ್ಲಿ ಹೆಚ್ಚಿಗೆ ಬಿತ್ತಲಿಕ್ಕೆ ಶುರು ಮಾಡಿದ್ವಿ. ಯಾವ ತಂದೆ ತಾಯಿಗಳು ಈಗ ಮಕ್ಕಳಿಗೆ ಬಿತ್ತಬೇಕಾಗಿತ್ತು ಜ್ಞಾನವನ್ನ, ಅದನ್ನ ಮರೆತು ಬಿಟ್ರು. ಇದು ನಂದು ಅನ್ನುವಂಥ ಸ್ವಾಭಿಮಾನವನ್ನ ಸ್ವಾರ್ಥವನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಬಂಧುಗಳೇ, ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ, ಯಾವುದು 12ನೇ ಶತಮಾನ ಇತ್ತು, ಯಾವ ವಿಷಯದಿಂದ ಬಸವಣ್ಣನವರು ಜನನ ಆಗಿ ಯಾವ ವಿಷಯವನ್ನು ಮುಂದಿಟ್ಟುಕೊಂಡು ಕ್ರಾಂತಿಯನ್ನ ಮಾಡಿದ್ರು, ಯಾವ ವಿಷಯಕ್ಕೋಸ್ಕರ ಅವರು ಪ್ರಾಣವನ್ನು ತ್ಯಾಗ ಮಾಡಬೇಕಾಯ್ತು, ಅದೇ ವಿಷಯಗಳು ಇವತ್ತು ಜ್ವಾಲಂತವಾಗಿ ಸಮಸ್ಯೆ ಕಾಡ್ತಾ ಇದೆ ಇವತ್ತು. ಹಾಗಾಗಿ ನಾವೇನಾದರೂ ಕೂಡ ನ್ಯಾಯಾಂಗ ಕಾರ್ಯಾಂಗ ಯಾವುದೇ ಇರಲಿ, ಅವೆಲ್ಲವೂ ಕೂಡ ಇವತ್ತು ನಮಗೆ ಸಂತೋಷ ಆಗ್ತಾ ಇದೆ. ನಾವು ಇದಕ್ಕಿಂತ ಹಿಂದೆ ಎಷ್ಟೋ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ, ಜಯಂತಿ ಸಭೆಗಳಲ್ಲಿ ಭಾಗವಹಿಸಿದಾಗ ಪ್ರೋಟೋಕಾಲ್ ಅನ್ನು ಒಂದೇ ವಿಷಯ ಇಟ್ಟುಕೊಂಡು ಸ್ವಾಮೀಜಿಯವರ ಹೆಸರನ್ನು ಹಾಕ್ತಿರ್ಲಿಲ್ಲ. ಈ ಸಲ ಹಾಕ್ಸಿದ್ದಾರೆ, ಬಹಳ ಸಂತೋಷ ನಮಗೆ. ನಮ್ಮಲ್ಲಿ ಹರಿತಾ ಇರೋದು ಒಂದರ, ನಾವು ಬಸವಣ್ಣವರ ಆದಿಯಾಗಿ ಎಲ್ಲ ಶರಣರು ಮಾನವೀಯತೆ ಆಧಾರದ ಮೇಲೆ ಬದುಕನ್ನು ಹೋದಂಥವ್ರು. ಹಾಗಾಗಿ ನಾವು ಹೇಳುವಂಥದ್ದು, ಅವರು ಹೇಳಿದ್ರು ಇವನಾರು ಎಲ್ಲರಿಗೂ ವಚನ ಗೊತ್ತಿದೆ. ಅದನ್ನು ನಾವು ಇವತ್ತು ಹೇಳಿದ್ರು, ರಾಷ್ಟ್ರಗೀತೆಯನ್ನು ಹೇಳಿದ್ರು, ನಾಡಗೀತೆಯನ್ನು ಹೇಳಿದ್ರು. ಏನ ಮನಹದಿ ನಾಯಕ ದೇಹೆ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉಚ್ಚಲವಂಗ, ಹಿಂದೂ ಮುಸಲ್ಮಾನ್ ಎಲ್ಲರೂ ಒಂದೇ ಅಂತ ಹೇಳಿದ್ರು.